ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳವದೆ ಅಂತ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟಿಂಗ್ ಅಂತ ಹೇಳಿದ ತಕ್ಷಣ ಇವಾಗಂತೂ ಸುಮಾರು ಜನ ಏನು ಅಂದ್ರೆ ಕಂಪನಿ ಫಿನಾನ್ಷಿಯಲ್ಸ್ ಯಾವ ರೀತಿ ಇದೆ, ಕಂಪನಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಕಂಪನಿಯ ಬ್ಯಾಕ್ ಗ್ರೌಂಡ್ ಏನು, ಇದೆಲ್ಲ ನಾವು ಒಂದ್ ಕಡೆಯಿಂದ ನೋಡ್ತೀವಿ. ಬಟ್ ಇನ್ನೊಂದ್ ಕಡೆಗೆ ನಾವು ಇಂಪಾರ್ಟೆಂಟ್ ಆಗಿ ಅಬ್ಸರ್ವ್ ಮಾಡಬೇಕಾಗಿರ್ತಕ್ಕಂಥ ವಿಷಯ, ಕಂಪನಿಗೆ ಎಷ್ಟು ಕಾಂಪಿಟೇಟಿವ್ ಅಡ್ವಾಂಟೇಜ್ ಇದೆ. ಬಿಕಾಸ್ ಆಲ್ವೇಸ್ ಯಾವುದೇ ಒಂದು ಬಿಸ್ನೆಸ್ ಅಂತ ಅಂದ್ರೆ ಅದರಲ್ಲಿ ಕಾಂಪಿಟೇಟರ್ಸ್ ಇರ್ತಾರೆ. ಆ ಕಾಂಪಿಟೇಟರ್ಸ್ ಗಳಿಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಕಂಪನಿ ಯಾವ ರೀತಿ ತನ್ನ ಪೊಸಿಷನ್ ನ ಇಟ್ಕೊಂಡಿದೆ ಮಾರ್ಕೆಟ್ ಅಲ್ಲಿ, ಅಷ್ಟೇ ಅಲ್ಲ ಓವರ್ ಆಲ್ ಇವರ ಬ್ರಾಂಡ್ ಪ್ರೆಸೆನ್ಸ್ ಎಂಟೈರ್ ಮಾರ್ಕೆಟ್ ಅಲ್ಲಿ ಅವರ ಕಾಂಪಿಟೇಟರ್ಸ್ ಗಳಿಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಯಾವ ರೀತಿ ಇದೆ, ಇದೆಲ್ಲ ಪಾಯಿಂಟ್ಸ್ ಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅಲಾಂಗ್ ವಿತ್ ಕಂಪನಿ ಫಿನಾನ್ಷಿಯಲ್ಸ್ ನಂಬರ್ಸ್ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ. ಸೊ ಇದೇ ಕಾರಣಕ್ಕೇನೆ ಇವತ್ತಿನ ವಿಡಿಯೋ ಮೂಲಕ ನಾವು ಟಾಪ್ 6 ಮೊನೋಪೋಲಿ ಸ್ಟಾಕ್ಸ್ ಅಂತ ಹೇಳ್ತಾರೆ, ಈ ತರದ ಸ್ಟಾಕ್ಸ್ ಗಳಿಗೆ ಮೊನೋಪೋಲಿ ಸ್ಟಾಕ್ಸ್ ಅಂತ ಹೇಳ್ತಾರೆ. ಟಾಪ್ 6 ಮೊನೋಪೋಲಿ ಸ್ಟಾಕ್ಸ್ ಗಳನ್ನ ಡಿಫರೆಂಟ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಡಿಸ್ಕಷನ್ ಮಾಡಕ್ ಹೋಗ್ತಾ ಇದ್ದೀನಿ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮಲ್ಲಿ ಯಾರಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಎಷ್ಟೋ ಜನ ಬರ್ತಾ ಇದಾರೆ ಬಟ್ ಸುಮ್ಮನೆ ಹೋಗ್ಬಿಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ. ಆತರ ಮಾಡಿದ್ರೆ ನಿಮ್ಗೆ ಮಿಸ್ ಆಗೋದು. ನಾವು ಬರ್ತಕ್ಕಂಥ ದಿನದಲ್ಲಿ ಅಪ್ಲೋಡ್ ಮಾಡಕ್ ಹೋಗ್ತಾ ಇರ್ತಕ್ಕಂಥ ವಿಡಿಯೋಸ್ ಗಳನ್ನ ಮಿಸ್ ಮಾಡ್ಕೊಳ್ತೀರಾ. ಸೊ ಹಾಗಾಗಿ ನಮ್ ಜೋಡಿ ಕನೆಕ್ಟೆಡ್ ಆಗಿರ್ಬೇಕು, ನಾವು ಹಾಕಿದ ತಕ್ಷಣ ಅಪ್ಲೋಡ್ಗಳು ನಿಮ್ಗೆ ಸಿಗಬೇಕು ಅಂತ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಲೈಕ್ ಅಂಡ್ ಸಪೋರ್ಟ್ ಮಾಡೋದ್ರ ಮೂಲಕ ನಮ್ಮ ವಿಡಿಯೋಸ್ಗೆ ಶೇರ್ ಮಾಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಕಂಪನೀಸ್ಗಳು ಯಾವುದು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಮೇನ್ ಇಂಪಾರ್ಟೆಂಟ್ ಕ್ರಿಟಿಕಲ್ ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ್ರೆ, ನಾನು ಏನೇನೆಲ್ಲ ಡೇಟಾ ಫಾರ್ಮಲ್ಲಿ ಶೇರ್ ಮಾಡಕ್ ಹೋಗ್ತಾ ಇದ್ದೀನಿ, ಲೈಕ್ ಕ್ಲೋಸಿಂಗ್ ಪ್ರೈಸ್, ಈ ತರದೆಲ್ಲ 25 ಜುಲೈ 2022ಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದಾಗಿರುತ್ತೆ. ನಮ್ಮ ಲಿಸ್ಟ್ ಇರತಕ್ಕಂತಹ ಮೊದಲನೇ ಕಂಪನಿ ಬಂದು ಸುಮಾರು ಜನ ಕೇಳಿರಲ್ಲ ಈ ಕಂಪನಿನ, ಬಟ್ ಸರ್ಪ್ರೈಸಿಂಗ್ ಆಗಿರುತ್ತೆ ನಿಮಗೆ ಇದ್ರ ಡೇಟಾ ಅಂತ ಹೇಳೋದಾದ್ರೆ HLE ಗ್ಲಾಸ್ ಗೋಟ್ ಅಂತ ಹೇಳ್ಕೊಂಡು. ಇದು ಬಿಕಾಸ್ ರೆಗ್ಯುಲರ್ ಜನಗಳು ಯೂಸ್ ಮಾಡ್ತಕ್ಕಂಥ ಪ್ರಾಡಕ್ಟ್ ಅನ್ನ ಇವರು ರೆಡಿ ಮಾಡಲ್ಲ, ಬಟ್ ಸರ್ಪ್ರೈಸಿಂಗ್ಲಿ ಫಿಲ್ಟ್ರೇಷನ್ ಇರ್ಬೋದು, ಡೈಯಿಂಗ್ ಇರ್ಬೋದು, ಈ ರೀತಿಯಂತ ಇಂಡಸ್ಟ್ರಿಯಲ್ ಲೆವೆಲ್ ಅಲ್ಲಿ 60% ನಷ್ಟು ಮಾರ್ಕೆಟ್ ಶೇರ್ ನ ಈ ಕಂಪನಿ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ. ಸುಮಾರು 4482 ಕೋಟಿಗಳಷ್ಟು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಥವಾ ಮಾರ್ಕೆಟಿನ ವ್ಯಾಲ್ಯೂ ಆಗಿರುತ್ತೆ ಈ ಕಂಪನಿದು. ಕಂಪನಿಯನ್ನ 1951ರಲ್ಲಿ ಸ್ಟಾರ್ಟ್ ಮಾಡಿದಂತದ್ದು. ಇವತ್ತಿನ ಕಂಡೀಷನ್ಗೆ 22 ಡಿಫರೆಂಟ್ ಕಂಟ್ರೀಸ್ ಗಳಲ್ಲಿ ಈ ಕಂಪನಿ ಕೆಲಸ ಮಾಡ್ತಾ ಇದೆ. ಇವರಿಗೆ ಮೇಜರ್ ಕ್ಲೈಂಟ್ಸ್ ಗಳು ಅಂತ ಹೇಳೋದಾದ್ರೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು, ಈ ಎಲ್ಲಾ ಕ್ಲೈಂಟ್ಸ್ ಗಳು ಇವತ್ತಿನ ಮಟ್ಟಿಗೆ ಈ ಕಂಪನಿಗೆ ಇರ್ತಾರೆ ಆಸ್ ಅನ್ ಇಂಡಸ್ಟ್ರಿಯಲ್ ಲೆವೆಲ್ ಅಲ್ಲಿ ಫಿಲ್ಟ್ರೇಷನ್, ಡೈಯಿಂಗ್, ಈ ರೀತಿಯಾದಂತಹ ಪ್ರಾಡಕ್ಟ್ಸ್ ಗಳನ್ನ ರೆಡಿ ಮಾಡೋದ್ರಲ್ಲಿ ಅಂತ ಹೇಳೋದಾದ್ರೆ. ಇನ್ನು ಕಂಪನಿಗೆ ಇರ್ತಕ್ಕಂತಹ ಮೇಜರ್ ಸ್ಟ್ರೆಂತ್ಸ್ ಗಳು ಅಥವಾ ಅಡ್ವಾಂಟೇಜ್ ಪಾಯಿಂಟ್ಸ್ ಗಳು ಅಂತ ಹೇಳೋದಾದ್ರೆ, ಇವರಿಗೆ ಇರ್ತಕ್ಕಂಥ ವೈಡ್ ವೆರೈಟಿ ಆಫ್ ಪ್ರಾಡಕ್ಟ್ಸ್ ಗಳು, ಅಂದ್ರೆ ಒಂದೇ ರೀತಿಯಾದಂತಹ ಪ್ರಾಡಕ್ಟ್ಸ್ ಅನ್ನ ರೆಡಿ ಮಾಡ್ತಾ ಇಲ್ಲ ಕಂಪನಿ. ಬೇರೆ ಬೇರೆ ರೀತಿಯಾದಂತಹ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋಸ್ ಗಳನ್ನ ಇಂಡಸ್ಟ್ರಿಯಲ್ ಲೆವೆಲ್ ಅಥವಾ ದೊಡ್ಡ ದೊಡ್ಡ ಆರ್ಗನೈಸೇಷನ್ ಲೆವೆಲ್ ಅಲ್ಲಿ ಇವತ್ತಿನ ಮಟ್ಟಿಗೆ ಸರ್ವಿಸ್ ಕೊಡ್ತಾ ಇದೆ ಕಂಪನಿ. ಅಟ್ ದ ಸೇಮ್ ಟೈಮ್ ಮಾರ್ಕೆಟ್ ಶೇರ್ ಅನ್ನು ಆಲ್ರೆಡಿ ಹೇಳಿದೆ, 60% ನಷ್ಟು ಮಾರ್ಕೆಟ್ ಶೇರ್ ನ ಈ ಕಂಪನಿ ಹೊಂದಿರುತ್ತೆ. ಇದೇ ಒನ್ ಆಫ್ ದ ಮೇಜರ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಹಾಗೆ ಯಾವುದೇ ಒಂದು ಕಂಪನಿ ಇದೆ ಅಂತಲ್ಲ, ಯಾವುದೇ ಕಂಪನಿನೂ ಕೂಡ ತನ್ನ ಬಿಸ್ನೆಸ್ ಅನ್ನ ಆಲ್ರೆಡಿ ಇರತಕ್ಕಂಥ ಬಿಸ್ನೆಸ್ ಗಳಲ್ಲಿ ಎಕ್ಸ್ಪಾಂಡ್ ಮಾಡಬಹುದು, ಅಥವಾ ಇನ್ವೆಸ್ಟ್ ಮಾಡಿ ಎಕ್ಸ್ಪಾಂಡ್ ಮಾಡಬಹುದು, ಅಥವಾ ಬೆಳೀತಾ ಇರತಕ್ಕಂಥ ಬೇರೆ ಬಿಸ್ನೆಸ್ ಗಳನ್ನ ಅಕ್ವೈರ್ ಮಾಡೋದು ಕೂಡ ಒನ್ ಆಫ್ ದ ಬಿಸ್ನೆಸ್ ಮಾಡೆಲ್ ಆಗಿರುತ್ತೆ. ಆ ರೀತಿ ಬಿಸ್ನೆಸ್ ಮಾಡೆಲ್ ನ ಈ ಕಂಪನಿ ಇವತ್ತಿನ ಮಟ್ಟಿಗೆ ಫಾಲೋ ಮಾಡ್ತಾ ಇದೆ, ತನ್ನ ಓವರ್ ಆಲ್ ಆಪರೇಷನ್ಸ್ ಗಳನ್ನ ಬೇರೆ ಬೇರೆ ರೀತಿಯಂತ ಇಂಡಸ್ಟ್ರೀಸ್ ಗಳಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೆ. ಇದು ಕೂಡ ಒನ್ ಆಫ್ ದ ಮೇಜರ್ ಪಾಯಿಂಟ್ ಆಗಿರುತ್ತೆ ಅಂತ ಹೇಳ್ಬೋದು ಈ ಕಂಪನಿಗೆ. ವೀಕ್ನೆಸ್ ಗಳು ಅಂತ ಹೇಳೋದಾದ್ರೆ ಕಂಪನಿಯಲ್ಲಿ 2 ಮೇಜರ್ ವೀಕ್ನೆಸ್ ಗಳಿದೆ. ಒಂದು ಡೆಟ್ ಟು ಇಕ್ವಿಟಿ ರೇಷಿಯೋ. ಲಾಸ್ಟ್ 5 ವರ್ಷದಲ್ಲಿ 24% ಇದ್ದಂತಹ ಡೆಟ್ ಟು ಇಕ್ವಿಟಿ ರೇಷಿಯೋ ಇವತ್ತಿನ ಕಂಡೀಷನ್ಗೆ ಆಲ್ಮೋಸ್ಟ್ 81% ಗೆ ರೀಚ್ ಆಗಿದೆ. ಅಂದ್ರೆ ಡೆಟ್ ಅಥವಾ ಸಾಲ ಏನಿದೆಯೋ ಕನ್ಸಿಡರಬಲಿ ಜಾಸ್ತಿ ಆಗಿದೆ ಲಾಸ್ಟ್ 5 ವರ್ಷದಲ್ಲಿ ಅನ್ನೋದು ಒಂದು ಪಾಯಿಂಟ್. ಆದ್ರೆ ವ್ಯಾಲ್ಯೂಯೇಷನ್ ವೈಸ್ ಅಂದ್ರೆ ಪಿ ರೇಷಿಯೋನ ಬೇಸಿಕಲಿ ವ್ಯಾಲ್ಯೂಯೇಷನ್ ಗೆ ಯೂಸ್ ಮಾಡ್ತೀವಿ. ಕಂಪನಿಯ ಪಿ ರೇಷಿಯೋನ ಈ ಕಂಪನಿ ಇಂಡಸ್ಟ್ರಿಗೆ ಅಂತ ಕಂಪೇರ್ ಮಾಡೋ ನೋಡೋದಾದ್ರೆ ತುಂಬಾ ಜಾಸ್ತಿ ಪಿ ರೇಷಿಯೋ ಇದೆ. ಇಂಡಸ್ಟ್ರಿ ಪಿ 24 ಆಗಿದ್ರೆ ಈ ಕಂಪನಿಯ ಪಿ 77 ಆಗಿರುತ್ತೆ, ತುಂಬಾ ಜಾಸ್ತಿ ಅಂತ ಹೇಳ್ಬೋದು. ಇದ್ರ ಪ್ರಕಾರ ಅಂದ್ರೆ ಪಿ ರೇಷಿಯೋ ಪ್ರಕಾರ ಜಾಸ್ತಿ ಇರ್ತಕ್ಕಂಥದ್ದು ಓವರ್ ವ್ಯಾಲ್ಯೂಯೇಷನ್ ನ ಇಂಡಿಕೇಟ್ ಮಾಡ್ತಾ ಇದೆ. ಇದು ಒನ್ ಆಫ್ ದ ಡಿಸ್ಅಡ್ವಾಂಟೇಜ್ ಅಥವಾ ವೀಕ್ನೆಸ್ ಅಂತ ಹೇಳ್ಬೋದು ಕಂಪನಿಗೆ ಇರ್ತಕ್ಕಂಥದ್ದು. ಇವಾಗ ಫೈನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. HLE ಗ್ಲಾಸ್ ಗೋಟ್ ಸದ್ಯದ ಮಟ್ಟಿಗೆ 3260.05 ಟ್ರೇಡ್ ಆಗ್ತಾ ಇದ್ರೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 72.57, ಡೆಟ್ ಟು ಇಕ್ವಿಟಿ 0.73. ಹಾಗೆ ಕಳೆದ 5 ವರ್ಷದಲ್ಲಿ 44.23% ನಷ್ಟು ಸೇಲ್ಸ್ ಅಲ್ಲಿ ಕಾಂಪೌಂಡೆಡ್ ಗ್ರೋತ್ ಕಂಡಿದೆ ಕಂಪನಿ. ರಿಟರ್ನ್ ಆನ್ ಇಕ್ವಿಟಿ 27.3 ಆಗಿರುತ್ತೆ. ಕಳೆದ 1 ವರ್ಷದಲ್ಲಿ ನೆಗೆಟಿವ್ 6.75%. ಹಾಗೆ ಇಂಟ್ರೆಸ್ಟಿಂಗ್ಲಿ ಲಾಸ್ಟ್ 5 ವರ್ಷದಲ್ಲಿ 79.62% ನಷ್ಟು ಕಾಂಪೌಂಡೆಡ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. ಇನ್ನು ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ 200 ಡೇ SMA ಅಥವಾ 200 ಡೇ ಸಿಂಪಲ್ ಮೂವಿಂಗ್ ಅವರೇಜ್ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ಬೇಕು ಅಂತಂದ್ರೆ ರೀಸೆಂಟ್ ಆಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ ನಾವು ಮೂವಿಂಗ್ ಅವರೇಜ್ ಬಗ್ಗೆ, ಅದನ್ನ ಚೆಕ್ ಮಾಡಬಹುದು ನೀವು. 200 ಡೇ ಮೂವಿಂಗ್ ಅವರೇಜ್ ಸದ್ಯಕ್ಕೆ 5241 ಪ್ರೆಸೆಂಟ್ ಪ್ರೈಸ್ ಇದಕ್ಕಿಂತ ಕೆಳಗಡೆಗೆ ಟ್ರೇಡ್ ಆಗ್ತಾ ಇರೋದ್ರಿಂದ ನೆಗೆಟಿವ್ ಡೈರೆಕ್ಷನ್ ಅಲ್ಲಿ ಸದ್ಯಕ್ಕೆ ಟ್ರೇಡ್ ಆಗ್ತಾ ಇದೆ ಅಂತ ಹೇಳ್ಬೋದು 200 ಡೇ ಮೂವಿಂಗ್ ಅವರೇಜ್. ಹಾಗೆ RSI ಏನಿದೆಯೋ 42.7, 40ರಿಂದ 60ರ ಬ್ಯಾಂಡ್ ಅಲ್ಲಿ ಬರ್ತಾ ಇರೋದ್ರಿಂದ RSI ನ್ಯೂಟ್ರಲ್ ಸೆಂಟಿಮೆಂಟ್ ಅಂತ ಹೇಳ್ಬೋದು. ಬಟ್ ಇದು 40ರ ಕೆಳಗಡೆಗೆ ಕ್ರಾಸ್ ಆಗಿ ಮೂವ್ ಆಗಕ್ಕೆ ಶುರು ಆಯ್ತು ಅಂತಂದ್ರೆ ಬೇರಿಶ್ ಮೂಮೆಂಟಮ್ ಅಥವಾ ನೆಗೆಟಿವ್ ಡೈರೆಕ್ಷನ್ ಸ್ಟಾರ್ಟ್ ಆಗ್ತಕ್ಕಂತಹ ಟೆಕ್ನಿಕಲ್ ಚಾನ್ಸಸ್ ಇರುತ್ತೆ RSI ಪ್ರಕಾರ. ನಮ್ಮಲ್ಲಿ ಇರ್ತಕ್ಕಂತಹ ಎರಡನೇ ಕಂಪನಿ ಬಂದು IEX ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಅಂತ ಹೇಳ್ಕೊಂಡು ಹೆಸರು ಹೇಳೋ ಪ್ರಕಾರನೇ ಈಗ ನಾವು ಸ್ಟಾಕ್ಸ್ ಗಳನ್ನ ಹೆಂಗೆ NSE ಎಕ್ಸ್ಚೇಂಜ್ ಮಾಡ್ತೀವೋ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇದೆಯೋ, ಅದೇ ರೀತಿ ಎನರ್ಜಿ ಅಂದ್ರೆ ಎಲೆಕ್ಟ್ರಿಸಿಟಿಯನ್ನ ಟ್ರೇಡ್ ಮಾಡ್ಲಿಕ್ಕೆ ಇರತಕ್ಕಂತಹ ಎಕ್ಸ್ಚೇಂಜ್ ಅಂತ ಹೇಳ್ಬೋದು IEX ಅನ್ನ. ಇನ್ಫ್ಯಾಕ್ಟ್ ಹೇಳ್ಬೇಕಪ್ಪ ಅಂದ್ರೆ ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿಯಲ್ಲಿ
95% ನಷ್ಟು ಮಾರ್ಕೆಟ್ ಶೇರ್ ನ ಈ ಕಂಪನಿ ಹೊಂದಿರುತ್ತೆ. ಅಷ್ಟೇ ಅಲ್ಲ, ಸುಮಾರು 14,464 ಕೋಟಿಗಳಷ್ಟು ಮಾರ್ಕೆಟ್ ಕ್ಯಾಪ್ ಅಥವಾ ಮಾರ್ಕೆಟ್ ವ್ಯಾಲ್ಯೂ ಅನ್ನ ಈ ಕಂಪನಿ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ. ಬಟ್ ಈ 95% ಮಾರ್ಕೆಟ್ ಶೇರ್ ಇರ್ತಾರೆ ಅಂದ್ರೆ ಮೊನೋಪೊಲಿ ಆಬ್ವಿಯಸ್ಲಿ ಅಂತ ಹೇಳ್ಬೋದು. ಬಟ್ ಈ ಒಂದು ಬಿಸ್ನೆಸ್ ನೆಕ್ಸ್ಟ್ ಲೆವೆಲ್ ಕಂಟಿನ್ಯೂ ಆಗುತ್ತಾ? ಇದ್ರ ಪ್ರಕಾರ ನಾವು ನೋಡೋದಾದ್ರೆ ಓವರ್ ಆಲ್ ಡೇಟಾ ನೋಡಿದೀವಿ. ಪವರ್ ಮಾರ್ಕೆಟ್ ರಿಲೇಟೆಡ್ ಅಂತ ಹೇಳೋದಾದ್ರೆ ಭಾರತ ಬರೀ 6% ನಿಂತ್ಕೊಳ್ಳುತ್ತೆ ಬೇರೆ ಬೆಳೆದಿರ್ತಕ್ಕಂತಹ ಕಂಟ್ರೀಸ್ ಗಳಿಗೆ ಕಂಪೇರ್ ಮಾಡಿ ನೋಡೋದಾದ್ರೆ. ಇದ್ರ ಪ್ರಕಾರ ತುಂಬಾ ಹೈಯೆಸ್ಟ್ ಪೊಟೆನ್ಶಿಯಲ್ ಇದೆ ಅಂತ ಹೇಳ್ಬೋದು ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿಗೆ. ಸಿನ್ಸ್ ಈ ಕಂಪನಿ 95% ನಷ್ಟು ಮಾರ್ಕೆಟ್ ಶೇರ್ ನ ಹೊಂದಿರೋದು ಒನ್ ಆಫ್ ದ ಮೇಜರ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಪೊಟೆನ್ಶಿಯಲಿ ಗ್ರೋತ್ ಎಕ್ಸ್ಪೆಕ್ಟೆಡ್ ಅಥವಾ ಪೊಟೆನ್ಶಿಯಲ್ ಗ್ರೋತ್ ನಿರೀಕ್ಷಣೆ ಇರತಕ್ಕಂತಹ ಇಂಡಸ್ಟ್ರಿಯಲ್ಲಿ. ಬಹುಶಃ ಇದೇ ಕಾರಣಕ್ಕೆ ಅನ್ಸುತ್ತೆ ಕಂಪನಿ ತಾನು ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಸೋಫಾರ್ 33% ನಷ್ಟು CAGR ಗ್ರೋತ್ ಅನ್ನ ಇಯರ್ ಆನ್ ಇಯರ್ ಕಂಪನಿ ಕಂಡಿರುತ್ತೆ. ಹಾಗೆ ಕಂಪನಿ ಇರತಕ್ಕಂತಹ ರಿಸ್ಕ್ ಥ್ರೆಟ್ಸ್ ಗಳು ಅಂತ ಹೇಳೋದಾದ್ರೆ ಅಥವಾ ಡಿಸ್ಅಡ್ವಾಂಟೇಜ್ ಅಂತ ಹೇಳೋದಾದ್ರೆ ಕಂಪನಿಗೆ ಇರತಕ್ಕಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಬಿಕಾಸ್ ಗವರ್ಮೆಂಟ್ ಕಡೆಯಿಂದ ಈ ಪರ್ಟಿಕ್ಯುಲರ್ ಪವರ್ ಇಂಡಸ್ಟ್ರಿ ಇಸ್ ಎವ್ರಿ ಡೇ ರೆಗ್ಯುಲೇಟೆಡ್ ಇಂಡಸ್ಟ್ರಿ, ಹೆವಿಲಿ ರೆಗ್ಯುಲೇಟೆಡ್ ಇಂಡಸ್ಟ್ರಿ ಅಂತ ಹೇಳ್ಬೋದು. ಇದರಲ್ಲಿ ಗವರ್ಮೆಂಟ್ ಕಡೆಯಿಂದ ಸುಮಾರು ರೀತಿಯಾದಂತಹ ಫ್ರೇಮ್ ವರ್ಕ್ ಗಳಿರುತ್ತೆ, ಇದೇ ರೀತಿ ಕೆಲಸ ಮಾಡಬೇಕು ಅಂತ. ಆ ರೀತಿಯಾದಂತಹ ಫ್ರೇಮ್ ವರ್ಕ್ ಗಳನ್ನೆಲ್ಲ ಮೀರಿ ಕಂಪನಿ ಕೆಲಸ ಮಾಡಬೇಕಾಗಿರುತ್ತೆ. ಇದೇ ಒನ್ ಆಫ್ ದ ಮೇಜರ್ ಡಿಸ್ಅಡ್ವಾಂಟೇಜ್ ಪಾಯಿಂಟ್ ಅಂತ ಹೇಳ್ಬೋದು. ಹಾಗೆ ನೀವು ಗಮನಿಸ್ತಾ ಇರಬಹುದು PTC ಇಂಡಿಯಾ ಬರ್ತಕ್ಕಂಥ ದಿನಗಳಲ್ಲಿ ಥರ್ಡ್ ಎನರ್ಜಿ ಎಕ್ಸ್ಚೇಂಜ್ ಅನ್ನ ಸೆಟಪ್ ಮಾಡ್ತಕ್ಕಂಥ ಪ್ಲಾನ್ ಇದೆ. ಇದ್ರ ಪ್ರಕಾರ ಓವರ್ ಆಲ್ ಇಂಡಸ್ಟ್ರಿ ಬೇರೆ ಹೊಸ ಪ್ಲೇಯರ್ಸ್ ಗಳು ಬರ್ತಾ ಇರೋದು ಈ ಕಂಪನಿಗೆ ಮೇಜರ್ ಥ್ರೆಟ್ ಆಗಿರುತ್ತೆ. ಬಟ್ ಇದನ್ನೆಲ್ಲ ಮೀರಿ ಕಂಪನಿ ಯಾವ ರೀತಿ ಕೆಲಸ ಮಾಡಿ ತನ್ನ ಪೊಸಿಷನ್ ಉಳಿಸಿಕೊಳ್ಳುತ್ತೆ ಅಂತ ನಾವೆಲ್ಲರೂ ಕಾದ್ ನೋಡಬೇಕಾಗಿದೆ. ಇವಾಗ ಕಂಪನಿಯ ಫಿನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. IEX ಸದ್ಯದ ಮಟ್ಟಿಗೆ 158.5 ರಲ್ಲಿ ಟ್ರೇಡ್ ಆಗ್ತಾ ಇದ್ರೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 47.81 ಆಗಿರುತ್ತೆ. ಡೆಟ್ ಟು ಇಕ್ವಿಟಿ 0.01, ಯಾವುದೇ ರೀತಿಯ ಡೆಟ್ ಅಥವಾ ಸಾಲ ಇಲ್ಲ ಕಂಪನಿಲಿ ಅಂತ ಹೇಳ್ಬೋದು. ಕಳೆದ 5 ವರ್ಷದಲ್ಲಿ 16.46% ನಷ್ಟು ಕಾಂಪೌಂಡೆಡ್ ಗ್ರೋತ್ ಅನ್ನ ಸೇಲ್ಸ್ ಅಲ್ಲಿ ಕಂಪನಿ ಕಂಡಿರುತ್ತೆ. ರಿಟರ್ನ್ ಆನ್ ಇಕ್ವಿಟಿ 49.47%. ಹಾಗೆ ಕಳೆದ 1 ವರ್ಷದಲ್ಲಿ 8.85% ನಷ್ಟು ರಿಟರ್ನ್ ಹೂಡಿಕೆದಾರರಿಗೆ ಕಂಪನಿ ತಂದುಕೊಟ್ಟಿದ್ರೆ 200 ಡೇ ಮೂವಿಂಗ್ ಅವರೇಜ್ ಸದ್ಯಕ್ಕೆ 222.3 ರಲ್ಲಿ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಪ್ರೆಸೆಂಟ್ ಪ್ರೈಸ್ 200 ಡೇ ಮೂವಿಂಗ್ ಅವರೇಜ್ ಕೆಳಗಡೆ ಇರೋದ್ರಿಂದ ನೆಗೆಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. 200 ಡೇ ಮೂವಿಂಗ್ ಅವರೇಜ್ RSI 36.9 40 ಕೆಳಗಡೆಗೆ ಕ್ರಾಸ್ ಆಗಿ ಟ್ರೇಡ್ ಆಗ್ತಾ ಇರೋದ್ರಿಂದ RSI ನು ಕೂಡ ಬೇರಿಶ್ ಮೂಮೆಂಟಮ್ ಅಥವಾ ಬೇರಿಶ್ ಟ್ರೆಂಡ್ ಇರೋದನ್ನ ಇಲ್ಲಿ ನಮಗೆ ಈಸಿಯಾಗಿ ತೋರಿಸ್ಕೊಡ್ತಾ ಇದೆ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ಅಂತ ಹೇಳೋದಾದ್ರೆ. ಸೊ ನಮ್ಮಲ್ಲಿ ಇಷ್ಟ ಇರತಕ್ಕಂತಹ ಮೂರನೇ ಕಂಪನಿ, ಯಾರಿಗ್ ಗೊತ್ತಿಲ್ಲ ಈ ಕಂಪನಿ, IRCTC. ಒಂದಲ್ಲ ಒಂದ್ ಕಡೆಗೆ ನಾವು ಈ ಒಂದು ಸರ್ವಿಸ್ ಅನ್ನ ಯೂಸ್ ಮಾಡಿರ್ತೀವಿ. ಟಿಕೆಟ್ ಬುಕಿಂಗ್ ಇಂದ ಹಿಡಿದು ಫುಡ್ ಬುಕಿಂಗ್ ಇಂದ ಹಿಡಿದು ಕಂಪ್ಲೀಟ್ ರೈಲ್ವೆ ರಿಲೇಟೆಡ್ ಒಂದು ಕಂಪ್ಲೀಟ್ ಸರ್ವಿಸಸ್ ಅನ್ನ ಇವತ್ತಿನ ಮಟ್ಟಿಗೆ IRCTC ಕೊಡ್ತಾ ಇರುತ್ತೆ. ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿ ಅಂತ ಹೇಳೋದಾದ್ರೆ 100% ಸ್ಟೇಕ್ ಅನ್ನ ಎಂಟೈರ್ ರೈಲ್ವೆ ಬಿಸ್ನೆಸ್ ಅಲ್ಲಿ IRCTC ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ. ನೋ ಡೌಟ್ ಮೊನೋಪೋಲಿ ಅಂತಾನೆ ಹೇಳ್ಬೋದು ಎಂಟೈರ್ ರೈಲ್ವೆ ಬಿಸ್ನೆಸ್ ಗೆ ಅಂತ ಹೇಳೋದಾದ್ರೆ. ಹಾಗೆ ಮಾರ್ಕೆಟ್ ಕ್ಯಾಪ್ ಅಥವಾ ಮಾರ್ಕೆಟ್ ವ್ಯಾಲ್ಯೂ ಅಂತ ಹೇಳೋದಾದ್ರೆ ಸುಮಾರು 48,780 ಕೋಟಿಗಳಷ್ಟು ಮಾರ್ಕೆಟ್ ಕ್ಯಾಪ್ ಅನ್ನ IRCTC ಹೊಂದಿರುತ್ತೆ. ಕಂಪನಿಗೆ ಕಾಂಪಿಟೇಷನ್ ಇಲ್ಲ ಅಥವಾ ಮೊನೋಪೋಲಿ ಅನ್ನೋದೇ ಈ ಕಂಪನಿಗೆ ಮೇಜರ್ ಅಡ್ವಾಂಟೇಜ್ ಆಗಿರುತ್ತೆ. ಹಾಗೆ ಗವರ್ಮೆಂಟ್ ಬ್ಯಾಕ್ಡ್ ಅಪ್ ಆಗಿರುತ್ತೆ. ಬೇರೆ ಬೇರೆ ರೀತಿಯ ಸರ್ವಿಸಸ್ ಗಳನ್ನ ಆಲ್ರೆಡಿ ಎಸ್ಟಾಬ್ಲಿಷ್ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಟೆಕ್ನಾಲಜಿ ವೈಸ್ ಕೂಡ ಆಪ್ ಇರಬಹುದು ಅಥವಾ ವೆಬ್ ಅಲ್ಲಿ ಸುಮಾರು ರೀತಿಯಂತಹ ಸರ್ವಿಸಸ್ ಗಳನ್ನ ಇವತ್ತಿನ ಮಟ್ಟಿಗೆ IRCTC ನ್ಯೂ ಟೆಕ್ನಾಲಜಿಗೆ ಅಡಾಪ್ಟ್ ಆಗೋದ್ರ ಮೂಲಕ ಕೊಡ್ತಾ ಇದೆ. ಅದೇ ಒನ್ ಆಫ್ ದ ಮೇಜರ್ ಅಡ್ವಾಂಟೇಜ್ ಅಂತ ಹೇಳೋದಾದ್ರೆ. ಕನ್ಸರ್ನ್ ಅಂತ ಅಂದ್ರೆ ಮೇಜರ್ ಕನ್ಸರ್ನ್ ಅಂತ ಏನು ಇಲ್ಲ. ಬಟ್ ಹೇಳ್ಬೇಕಪ್ಪ ಅಂತಂದ್ರೆ ಗವರ್ಮೆಂಟ್ ಅಂಡರ್ ಅಲ್ಲಿ ಬರ್ತಕ್ಕಂಥ ಕಂಪನಿ ಆಗಿರುತ್ತೆ. ಅಲ್ಲಿ ತಗೊಳ್ತಕ್ಕಂಥ ಡಿಸಿಷನ್ಸ್ ಗಳಲ್ಲಿ ಡಿಲೇ ಆದ್ರೆ ಅಥವಾ ಡಿಸಿಷನ್ಸ್ ಗಳಲ್ಲಿ ಏನಾದ್ರು ಏರುಪೇರು ಆದ್ರೆ ಅದರ ಡೈರೆಕ್ಟ್ ಪರಿಣಾಮ ಈ ಬಿಸ್ನೆಸ್ ಮೇಲೆ ಬೀರುತ್ತೆ. ರೀಸೆಂಟ್ ಸುದ್ದಿಗಳ ಪ್ರಕಾರನೂ ಕೂಡ ಸುಮಾರು ರೀತಿಯಾದಂತಹ ವಿಷಯಗಳು, ಈಗ ಯಾವುದೋ ಒಂದು ಪರ್ಟಿಕ್ಯುಲರ್ ಕಂಡೀಷನ್ ನಾವು ಈ ಒಂದು ಬಿಸ್ನೆಸ್ ನ ಬೇರೆಯವ್ರಿಗೆ ಕೊಡ್ತೀವಿ ಅಂತ ಗವರ್ಮೆಂಟ್ ತಗೊಳ್ತು ಅಂತಂದ್ರೆ ಆಟೋಮೆಟಿಕಲಿ ಈ ಕಂಪನಿಗೆ ಪ್ರಾಬ್ಲಮ್ ಆಗಿ ಶುರು ಆಗುತ್ತೆ. ಸೊ ಹಾಗಾಗಿ ಗವರ್ಮೆಂಟ್ ಅಂಡರ್ ಅಲ್ಲಿ ಕಂಪನಿ ಬರ್ತಾ ಇರೋದೇನಿದೆಯೋ ಇದೇ ಒನ್ ಆಫ್ ದ ಮೇಜರ್ ಅಡ್ವಾಂಟೇಜ್ ಆಗಿರುತ್ತೆ. ಅಟ್ ದ ಸೇಮ್ ಟೈಮ್ ಅವರ ಡಿಸಿಷನ್ ಮೇಲೆ ಕಂಪ್ಲೀಟ್ ಆಪರೇಷನ್ಸ್ ಗಳು ಡಿಪೆಂಡ್ ಆಗಿರೋದ್ರಿಂದ ಅದು ಕೂಡ ಒನ್ ಆಫ್ ದ ಕನ್ಸರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಕಂಪನಿಗೆ ಇರ್ತಕ್ಕಂಥದ್ದು. ಇವಾಗ ಈ ಕಂಪನಿಯ ಫಿನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು ನೀವು. IRCTC 599.3 ರಲ್ಲಿ ಟ್ರೇಡ್ ಆಗ್ತಾ ಇದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 73.18, ಡೆಟ್ ಟು ಇಕ್ವಿಟಿ 0.06. ಹಾಗೆ ಕಳೆದ 5 ವರ್ಷದಲ್ಲಿ 4.34% ನಷ್ಟು ಕಾಂಪೌಂಡೆಡ್ ಗ್ರೋತ್ ಅನ್ನ ಸೇಲ್ಸ್ ಅಲ್ಲಿ ಕಂಡಿರುತ್ತೆ ಕಂಪನಿ. ಹಾಗೆ ರಿಟರ್ನ್ ಆನ್ ಇಕ್ವಿಟಿ 39.79% ನಷ್ಟು ಆಗಿರುತ್ತೆ. ಕಳೆದ 1 ವರ್ಷದಲ್ಲಿ 31.11. ನಮ್ಮೆಲ್ಲರಿಗೂ ಗೊತ್ತಿದೆ ರೀಸೆಂಟ್ ಆಗಿ ಲಿಸ್ಟ್ ಆಗಿರತಕ್ಕಂತಹ ಸ್ಟಾಕ್ ಇದು. ಸೊ ಕಳೆದ 1 ವರ್ಷದಲ್ಲಿ ಪಾಸಿಟಿವ್ 31.11% ನಷ್ಟು ರಿಟರ್ನ್ ಹೂಡಿಕೆದಾರರಿಗೆ ಕೊಟ್ಟಿರುತ್ತೆ. 200 ಡೇ ಮೂವಿಂಗ್ ಅವರೇಜ್ 773.4. ಸದ್ಯದ ಮಟ್ಟಿಗೆ ಕರೆಂಟ್ ಮಾರ್ಕೆಟ್ ಪ್ರೈಸ್ 200 ಡೇ ಮೂವಿಂಗ್ ಅವರೇಜ್ ಕೆಳಗಡೆಗೆ ಟ್ರೇಡ್ ಆಗ್ತಾ ಇರೋದು ನೆಗೆಟಿವ್ ಡೈರೆಕ್ಷನ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ 200 ಡೇ ಮೂವಿಂಗ್ ಅವರೇಜ್ ಪ್ರಕಾರ. ಹಾಗೆ RSI 14 40ರಿಂದ 60 ಬ್ಯಾಂಡ್ ಅಲ್ಲಿ ಬರ್ತಾ ಇರೋದ್ರಿಂದ ನ್ಯೂಟ್ರಲ್ ಸೆಂಟಿಮೆಂಟ್ ಅಂತ ಹೇಳ್ಬೋದು. ಅಗೇನ್ ಇದು 40 ಕೆಳಗಡೆಗೆ ಕ್ರಾಸ್ ಆಯ್ತು ಅಂತಂದ್ರೆ ಇದನ್ನ ನಾವು ಬೇರಿಶ್ ಮೊಮೆಂಟಮ್ ಸ್ಟಾರ್ಟ್ ಆಗ್ತಕ್ಕಂತಹ ಚಾನ್ಸ್ ಇರುತ್ತೆ ಅಂತ ನಾವು ಹೇಳ್ಬೋದಾಗಿರುತ್ತೆ. ಆಮೇಲೆ ನೆಕ್ಸ್ಟ್ ಫೇಮಸ್ ಕಂಪನಿ ಬಂದು HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಓವರ್ ಆಲ್ ಡಿಫೆನ್ಸ್ ಏರ್ ಕ್ರಾಫ್ಟ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ 100% ನಷ್ಟು ಮಾರ್ಕೆಟ್ ಶೇರ್, ಅಂದ್ರೆ ಯಾವುದೇ ಬೇರೆ ಕಂಪನಿ ಕಾಂಪಿಟೇಷನ್ ಆಗಿ ಕಂಪನಿಗೆ ಇಲ್ಲ, 100% ಮಾರ್ಕೆಟ್ ಶೇರ್ ನ ಹೊಂದಿರುತ್ತೆ. ಹಾಗಾಗಿ ಮೊನೋಪೊಲಿ ಸ್ಟಾಕ್ ಅಂತ ಹೇಳ್ಬೋದು ಡಿಫೆನ್ಸ್ ಏರ್ ಕ್ರಾಫ್ಟ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ. ಸದ್ಯದ ಮಟ್ಟಿಗೆ 62,495 ಕೋಟಿಗಳಷ್ಟು ಮಾರ್ಕೆಟ್ ಕ್ಯಾಪ್ ಅನ್ನ ಈ ಕಂಪನಿ ಹೊಂದಿರುತ್ತೆ. ಕಂಪನಿಗೆ ಇವತ್ತಿನ ಮಟ್ಟಿಗೆ 90% ನಷ್ಟು ಬಿಸ್ನೆಸ್ ಏನಿದೆಯೋ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಬರ್ತಾ ಇರುತ್ತೆ. ಬಿಕಾಸ್ ಡಿಫೆನ್ಸ್ ರಿಲೇಟೆಡ್ ಕಂಪನಿ ಕೆಲಸ ಮಾಡ್ತಾ ಇರೋದ್ರಿಂದ ಮೇಜಾರಿಟಿ ಆಫ್ ದ ಪೋರ್ಷನ್ ಗವರ್ಮೆಂಟ್ ಕಡೆಯಿಂದ ಈ ಕಂಪನಿಗೆ ಬರುತ್ತೆ. ಹಾಗೆ ಗವರ್ಮೆಂಟ್ ಕಡೆಯಿಂದ ಸಪೋರ್ಟ್ ಕೂಡ ಇರುತ್ತೆ. ಬಿಕಾಸ್ ಗವರ್ಮೆಂಟ್ ಗೆ ಡೈರೆಕ್ಟ್ ಆಗಿ ಕಂಪನಿ ಸರ್ವಿಸ್ ಕೊಡ್ತಾ ಇರೋದ್ರಿಂದ ಇದು ಒನ್ ಆಫ್ ದ ಅಡ್ವಾಂಟೇಜ್ ಪಾಯಿಂಟ್ ಅಂತ ಹೇಳ್ಬೋದು.
ಹಾಗೆ ಆತ್ಮನಿರ್ಭರ್ ಭಾರತ್ ರೀಸೆಂಟ್ ಆಗಿ ಅನೌನ್ಸ್ ಮಾಡಿರ್ತಕ್ಕಂತಹ ಒಂದು ಪಾಲಿಸೀಸ್ ಅಂಡರಲ್ಲಿ ಸುಮಾರು ರೀತಿಯಾದಂತಹ ಬೆನಿಫಿಟ್ಸ್ ಗಳು ಈ ಕಂಪನಿಗೆ ಸಿಗಕ್ಕೆ ಹೋಗ್ತಾ ಇದೆ. ಸೊ ಅದು ಕೂಡ ಒನ್ ಆಫ್ ದ ಮೇಜರ್ ಅಡ್ವಾಂಟೇಜ್ ಅಂತ ನಾವು ಹೇಳ್ಬೋದು. ಹಾಗೆ ಡಿಸ್ಅಡ್ವಾಂಟೇಜ್ ಅಥವಾ ಕನ್ಸರ್ನಿಂಗ್ ಪಾಯಿಂಟ್ ಅಂತಂದ್ರೆ HCL ಇರತಕ್ಕಂಥದ್ದು ಇವ್ರಿಗೆ ಬೇಕಾಗಿರ್ತಕ್ಕಂಥ ರಾ ಮಟೀರಿಯಲ್ ಏನು ಸ್ಟೀಲ್ ಹಾಗೆ ಬೇರೆ ಒಂದು ಕಮ್ಯುನಿಟಿ ಮಾರ್ಕೆಟ್ಗೆ ಸಂಬಂಧಪಟ್ಟ ಹಾಗೆ ಇರತಕ್ಕಂಥ ಪ್ರಾಡಕ್ಟ್ಸ್ ಗಳಾಗಿರುತ್ತೆ. ಕಮ್ಯುನಿಟಿ ಅಂದ ತಕ್ಷಣ ಆಟೋಮೆಟಿಕಲಿ ಅದು ಡಿಮ್ಯಾಂಡ್ ಅಂಡ್ ಸಪ್ಲೈಗೆ ಅಪ್ಲೈ ಆಗುತ್ತೆ ಅಥವಾ ಓವರ್ ಆಲ್ ಅದು ಸೈಕ್ಲಿಕಲ್ ಇನ್ ನೇಚರ್ ಅಂತ ಹೇಳ್ಬೋದು. ಪ್ರೈಸಸ್ ವೇರಿಯೇಷನ್ ಆಗ್ತಾ ಇರುತ್ತೆ ಡಿಮ್ಯಾಂಡ್ ಹಾಗೆ ಸಪ್ಲೈ ಬೇಸಿಸ್ ಅಲ್ಲಿ. ಇದು ಒನ್ ಆಫ್ ದ ಕನ್ಸರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಕಂಪನಿಗೆ. ಇನ್ ಟರ್ಮ್ಸ್ ಆಫ್ ದ ರಾ ಮಟೀರಿಯಲ್ ಯಾವಾಗ ಬೇಕಾದ್ರೂ ವೇರಿಯೇಷನ್ಸ್ ಗಳನ್ನ ಕಾಣಬಹುದು. ಅದು ಒನ್ ಆಫ್ ದ ಕನ್ಸರ್ನಿಂಗ್ ಪಾಯಿಂಟ್ ಆಗಿರುತ್ತೆ ಈ ಕಂಪನಿಗೆ. ಇವಾಗ ಫೈನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. HCL 1903.45 ಟ್ರೇಡ್ ಆಗ್ತಾ ಇದ್ರೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 12.29, ಡೆಟ್ ಟು ಇಕ್ವಿಟಿ 0, ಯಾವುದೇ ರೀತಿಯ ಸಾಲ ಎಲ್ಲ ಕಂಪನಿಯಲ್ಲಿ. ಕಳೆದ 5 ವರ್ಷದಲ್ಲಿ 6.52% ನಷ್ಟು ಓವರ್ ಆಲ್ ಸೇಲ್ಸ್ ಅಲ್ಲಿ ಕಾಂಪೌಂಡೆಡ್ ಗ್ರೋತ್ ಕಂಡಿದ್ರೆ ಕಂಪನಿ 29.38% ನಷ್ಟು ರಿಟರ್ನ್ ಆನ್ ಇಕ್ವಿಟಿ ಆಗಿರುತ್ತೆ. ಕಳೆದ ಒಂದು ವರ್ಷದಲ್ಲಿ 69.43% ನಷ್ಟು ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ಕಂಪನಿ ತಂದುಕೊಟ್ಟಿರುತ್ತೆ. ಅದಕ್ಕೆ 200 ಡೇ ಮೂವಿಂಗ್ ಅವರೇಜ್ 1498.3 ಇರುತ್ತೆ. ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ಇಂಟ್ರೆಸ್ಟಿಂಗ್ಲಿ 200 ಡೇ ಮೂವಿಂಗ್ ಅವರೇಜ್ ಮೇಲೆ ಟ್ರೇಡ್ ಆಗ್ತಾ ಇದೆ ಇಲ್ಲಿ. ಸೊ ಇದನ್ನ ನಾವು ಪಾಸಿಟಿವ್ ಡೈರೆಕ್ಷನ್ ಇಂಡಿಕೇಟ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ RSI 67.4, ಇದು ಕೂಡ ಪಾಸಿಟಿವ್ ಮೂಮೆಂಟಮ್ ಅಥವಾ ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಬಿಕಾಸ್ 60 ಮೇಲೆ ಟ್ರೇಡ್ ಆಗ್ತಾ ಇದೆ. ಬಟ್ ಅಗೇನ್ 70 ಮೇಲೆ ಇದು ಕ್ರಾಸ್ ಆಯಿತು ಅಂತಂದ್ರೆ ಓವರ್ ಬಾಟ್ ಕಂಡೀಷನ್ ನ ರೀಚ್ ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ ಜಾಸ್ತಿ ಜನ ಬೈ ಮಾಡ್ಬಿಟ್ಟಿದ್ದಾರೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ RSI ಪ್ರಕಾರ. ಬಟ್ ಅಗೇನ್ 60 ಮೇಲೆ ಇದು ಯಾವಾಗೆಲ್ಲ ಸಸ್ಟೈನ್ ಆಗ್ತಾ ಇರುತ್ತೋ ಅಪ್ ಟ್ರೆಂಡ್ ಕಂಟಿನ್ಯೂ ಆಗ್ತಕ್ಕಂತಹ ಚಾನ್ಸಸ್ ಗಳು ಜಾಸ್ತಿ ಇರುತ್ತೆ RSI ಪ್ರಕಾರ. ವೆಲ್, ನಮ್ಮ ಲಿಸ್ಟ್ ಇರತಕ್ಕಂತಹ 5ನೇ ಕಂಪನಿ ಬಂದು ಪಿಡಿಲೈಟ್ ಇಂಡಸ್ಟ್ರೀಸ್ ಅಂತ ಹೇಳ್ಕೊಂಡು ಒಂದಲ್ಲ ಒಂದ್ ಕಡೆ ನಾವು ಇದ್ರ ಪ್ರಾಡಕ್ಟ್ ನ ಯೂಸ್ ಮಾಡಿರ್ತೀವಿ. ಬಟ್ ಸರ್ಪ್ರೈಸಿಂಗ್ಲಿ ನಮಗೆ ಒಂದು ವಿಷಯ ಗೊತ್ತಿರಲ್ಲ ಇದೇ ಕಂಪನಿಗೆ ಸಂಬಂಧಪಟ್ಟಿದ್ದು ಅಂತ. ಎಸ್ಪೆಷಲಿ ಫೆವಿಕಾಲ್. ಸೊ ಫೆವಿಕಾಲ್ ಅಂದ ತಕ್ಷಣ ಫೆವಿಕಾಲ್ದೇ ಒಂದು ಕಂಪನಿ ಇದೆ ಅಂತ ಅನ್ಕೊಳ್ತಾ ಇರ್ತೀವಿ. ಬಟ್ ಅಲ್ಲ, ಫೆವಿಕಾಲ್ ಬ್ರಾಂಡ್ ಗೆ ಕಂಪ್ಲೀಟ್ ಆಗಿ ಓನರ್ಶಿಪ್ ಹೊಂದಿರತಕ್ಕಂತ ಕಂಪನಿ ಅಂತಂದ್ರೆ ಪಿಡಿಲೈಟ್ ಇಂಡಸ್ಟ್ರೀಸ್ ಆಗಿರುತ್ತೆ. ಇವತ್ತಿನ ಕಂಡೀಷನ್ಗೆ ಅಡೇಸಿವ್ ಅಥವಾ ಈ ರೀತಿಯಾದಂತಹ ಅಂಟಿನ ಒಂದು ಇಂಡಸ್ಟ್ರಿಯಲ್ಲಿ ಆಲ್ಮೋಸ್ಟ್ 70% ನಷ್ಟು ಮಾರ್ಕೆಟ್ ಶೇರ್ ನ ಹೊಂದಿದೆ ಈ ಕಂಪನಿ, ವಿಚ್ ಇಸ್ ಹ್ಯೂಜ್ ಅಂತ ಹೇಳ್ಬೋದು. ಔಟ್ ಆಫ್ 10 ಅಡೇಸಿವ್ ಪ್ರಾಡಕ್ಟ್ಸ್ ಅಲ್ಲಿ 7 ಪ್ರಾಡಕ್ಟ್ಸ್ ಇವ್ರದೇ ಆಗಿರುತ್ತೆ. ಹಾಗೆ ಸುಮಾರು 1,19,844 ಕೋಟಿಗಳಷ್ಟು ಮಾರ್ಕೆಟ್ ಕ್ಯಾಪ್ ಅಥವಾ ಮಾರ್ಕೆಟ್ ವ್ಯಾಲ್ಯೂ ಅನ್ನ ಈ ಕಂಪನಿ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ. ಕಳೆದ 5 ವರ್ಷದಲ್ಲಿ ಪ್ರಾಫಿಟ್ ಅಲ್ಲಿ ಅಂದ್ರೆ ಓವರ್ ಆಲ್ ನೆಟ್ ಪ್ರಾಫಿಟ್ ಅಲ್ಲಿ ಕಂಪನಿ ಸುಮಾರು 18% ನಷ್ಟು ಗ್ರೋತ್ ಕಂಡಿದೆ. ಅಂದ್ರೆ ಪ್ರಾಫಿಟ್ ಈ ಸತಿ ನಮ್ಗೆ 100 ರೂಪೀಸ್ ಬರ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ 118 ಅದಕ್ಕೆ ಮತ್ತೆ ಪರ್ಸೆಂಟೇಜ್ ಆಗಿ ಈ ರೀತಿ ಕಂಪೌಂಡೆಡ್ ವೇದಲ್ಲಿ ತನ್ನ ಪ್ರಾಫಿಟ್ ಅಲ್ಲಿ ಗ್ರೋತ್ ಕಾಣ್ಕೊಂಡು ಬಂದಿದೆ, ವಿಚ್ ಇಸ್ ಹ್ಯೂಜ್ ಅಂತ ಹೇಳ್ಬೋದು. ಇದೇ ಒನ್ ಆಫ್ ದ ಪ್ರೆಸೆಂಟ್ ಅಡ್ವಾಂಟೇಜ್ ಅಂತ ಹೇಳೋದಾದ್ರೆ ಕಂಪನಿಗೆ. ಅಷ್ಟೇ ಅಲ್ಲ, ಇವ್ರಿಗಿರ್ತಕ್ಕಂಥ ಪ್ರೆಸೆಂಟ್ ಮಾರ್ಕೆಟ್ ಶೇರ್ ಹಾಗೆ ಮಾರ್ಕೆಟ್ ಪೊಸಿಷನ್ ಬ್ರಾಂಡ್ ವ್ಯಾಲ್ಯೂ ಏನಿದೆಯೋ ಇವತ್ತಿನ ಮಟ್ಟಿಗೆ ಗಮ್ ಅಂತ ಅಂದ್ರೆ ಆಟೋಮೆಟಿಕಲಿ ಫೆವಿಕಾಲ್ ಅಥವಾ ಫೆವಿಕ್ವಿಕ್ ಈ ರೀತಿಯಾದಂತಹ ಪ್ರಾಡಕ್ಟ್ಸ್ ಗಳನ್ನ ಮೈಂಡಿಗೆ ಬರುತ್ತೆ. ಆ ರೀತಿಯಾದಂತಹ ಪ್ರಾಡಕ್ಟ್ಸ್ ಗಳನ್ನ ಕಂಪನಿ ಆಲ್ರೆಡಿ ಹೊಂದಿರೋದು ಒನ್ ಆಫ್ ದ ಅಡ್ವಾಂಟೇಜ್ ಪಾಯಿಂಟ್ ಅಂತ ಹೇಳ್ಬೋದು ಇವರಿಗೆ. ಬಟ್ ಅಟ್ ದ ಸೇಮ್ ಟೈಮ್ ಕಂಪನಿ ಆಲ್ರೆಡಿ ಜನಗಳು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಕ್ಕಂಥ ಪ್ರಾಡಕ್ಟ್ಸ್ ಗಳನ್ನ ರೆಡಿ ಮಾಡ್ತಾ ಇದೆ. ಈ ತರ ಕಂಡೀಷನ್ ಅಲ್ಲಿ ಬೇರೆ ದೊಡ್ಡ ದೊಡ್ಡ ಕಂಪನೀಸ್ಗಳು ಅಂದ್ರೆ ಈ ಬಿಸ್ನೆಸ್ ಅಲ್ಲಿ ಇಲ್ಲದೆ ಇರತಕ್ಕಂಥವ್ರು ಕೂಡ ಎಂಟ್ರಿ ಆಗ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಲೈಕ್ ಏರ್ಟೆಲ್ ಎಲ್ಲ ಡಾಮಿನೆನ್ಸ್ ಇದ್ದಾಗ ಜಿಯೋ ಯಾವ ರೀತಿ ಎಂಟ್ರಿ ಆಯ್ತು ಮಾರ್ಕೆಟ್ಗೆ, ಅದೇ ರೀತಿ ಬೇರೆ ಒಂದು ಕಂಪನೀಸ್ಗಳು ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇದನ್ನ ಡಿಸ್ರಪ್ಷನ್ ಅಂತ ಹೇಳ್ತಾರೆ. ಆ ರೀತಿಯಾದಂತಹ ಚಾನ್ಸಸ್ ಗಳು ಇರೋದು ಒನ್ ಆಫ್ ದ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಬಟ್ ಕಂಪನಿಗೆ ಇರ್ತಕ್ಕಂಥ ಮೇಜರ್ ಪೊಸಿಷನ್ ಏನಿದೆಯೋ ಅದನ್ನ ಯಾವ ರೀತಿ ಇದನ್ನ ಉಳಿಸ್ಕೊಂಡು ಹೋಗುತ್ತೆ ಬರ್ತಕ್ಕಂಥ ದಿನದಲ್ಲಿ ಅನ್ನೋದು ನಾವು ಕಾದ್ ನೋಡಬೇಕಾಗಿದೆ. ಇವಾಗ ಫಿನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ಪಿಡಿಲೈಟ್ ಇಂಡಸ್ಟ್ರೀಸ್ ಕರೆಂಟ್ ಮಾರ್ಕೆಟ್ ಪ್ರೈಸ್ 2333.3 ಇದ್ರೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 98.75, ಡೆಟ್ ಟು ಇಕ್ವಿಟಿ 0.06. ಕಳೆದ 5 ವರ್ಷದಲ್ಲಿ 12.05% ನಷ್ಟು ಸೇಲ್ಸ್ ಅಲ್ಲಿ ಕಂಪೌಂಡೆಡ್ ಗ್ರೋತ್ ಕಂಡಿದ್ರೆ ಕಂಪನಿ. ರಿಟರ್ನ್ ಆನ್ ಇಕ್ವಿಟಿ 20.23% ಆಗಿರುತ್ತೆ. ಕಳೆದ ಒಂದು ವರ್ಷದಲ್ಲಿ 2.22% ನಷ್ಟು ರಿಟರ್ನ್. ಹಾಗೆ ಕಳೆದ 5 ವರ್ಷದಲ್ಲಿ 23.76% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ಕಂಪನಿ ತಂದುಕೊಟ್ಟಿದ್ರೆ 200 ಡೇ ಮೂವಿಂಗ್ ಅವರೇಜ್ 2356 ಇರುತ್ತೆ ಪ್ರೆಸೆಂಟ್ಲಿ. ಇದಕ್ಕೆ ಕಂಪೇರ್ ಮಾಡಿ ನೋಡೋದಾದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಸದ್ಯಕ್ಕೆ ಆಲ್ಮೋಸ್ಟ್ ನಿಯರ್ ಅಂತ ಹೇಳ್ಬೋದು. ಬಟ್ ಕೆಳಗಡೆಗೆ ಟ್ರೇಡ್ ಆಗ್ತಾ ಇರೋದ್ರಿಂದ ಸದ್ಯದ ಮಟ್ಟಿಗೆ ನೆಗೆಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಅಟ್ ದ ಸೇಮ್ ಟೈಮ್ RSI 63.6, RSI ಪ್ರಕಾರ 60 ಮೇಲೆ ಆಲ್ರೆಡಿ ಕ್ರಾಸ್ ಆಗಿ ಟ್ರೇಡ್ ಆಗ್ತಾ ಇರೋದ್ರಿಂದ ಪಾಸಿಟಿವ್ ಸ್ಟ್ರೆಂತ್ ಅನ್ನ RSI ಇಂಡಿಕೇಟ್ ಮಾಡ್ತಾ ಇದೆ. ಇಲ್ಲಿ 200 ಡೇ ಮೂವಿಂಗ್ ಅವರೇಜ್ ಮೇಲೆ ಇದೇನೋ ಕ್ರಾಸ್ ಓವರ್ ಕಾಣಕ್ಕೆ ಶುರು ಆಯ್ತು ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 20 ಪಾಯಿಂಟ್ ಅಷ್ಟೇ ಡಿಫರೆನ್ಸ್ ಇರೋದು. ಇದು ಕ್ರಾಸ್ ಆಗಿ ಸೆಷನ್ ಆಗಿ ಶುರು ಆಯ್ತು ಅಂತಂದ್ರೆ 200 ಡೇ ಮೂವಿಂಗ್ ಅವರೇಜ್ ಕೂಡ ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡುತ್ತೆ ಇಲ್ಲಿ. ಸೊ ನಮ್ಮ ಲಿಸ್ಟ್ ಇರತಕ್ಕಂತಹ ಕೊನೆಯ ಕಂಪನಿ, ಅತಿ ದೊಡ್ಡ ಕಂಪನಿ ಅಂತ ಹೇಳ್ಬೋದು. ಈ ಲಿಸ್ಟ್ ಅಲ್ಲಿ ಇರತಕ್ಕಂತಹ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿರತಕ್ಕಂತಹ ಕಂಪನಿ ITC. ಇವತ್ತಿನ ಕಂಡೀಷನ್ಗೆ ಸಿಗರೇಟ್ ಇಂಡಸ್ಟ್ರಿ ಅಂತ ಹೇಳೋದಾದ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಮೊನೋಪೊಲಿ ಅಂತ ಹೇಳ್ಬೋದು ಇವರನ್ನ. ಸುಮಾರು 75% ನಷ್ಟು ಟೊಬ್ಯಾಕೋ ಇಂಡಸ್ಟ್ರಿಯಲ್ಲಿ ಇವರ ಮಾರ್ಕೆಟ್ ಶೇರ್ ಹೊಂದಿರ್ತಾರೆ. ಅಂದ್ರೆ ಔಟ್ ಆಫ್ 100 ಪ್ರಾಡಕ್ಟ್ಸ್ 75 ಪ್ರಾಡಕ್ಟ್ ಈ ಒಂದು ಕಂಪನಿಗೆ ಸಂಬಂಧಪಟ್ಟಂತದ್ದಾಗಿರುತ್ತೆ. ಇವತ್ತಿನ ಕಂಡೀಷನ್ಗೆ ಸುಮಾರು 3,71,360 ಕೋಟಿಗಳಷ್ಟು ಮಾರ್ಕೆಟ್ ಕ್ಯಾಪ್ ಅನ್ನ ಅಥವಾ ಮಾರ್ಕೆಟ್ ವ್ಯಾಲ್ಯೂ ಅನ್ನ ಈ ಕಂಪನಿ ಹೊಂದಿರುತ್ತೆ. ಅಂದ್ರೆ ಲಾರ್ಜ್ ಕ್ಯಾಪ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರತಕ್ಕಂತಹ ಸ್ಟಾಕ್ ಅಂತ ಹೇಳ್ಬೋದು ITC ಅನ್ನ. ಕಂಪನಿ ಇವತ್ತಿನ ಕಂಡೀಷನ್ಗೆ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಅಂದ್ರೆ ಒಂದೇ ಸಿಗರೇಟ್ ಇಂಡಸ್ಟ್ರಿ ಅಷ್ಟೇ ಅಲ್ಲ, ಹೋಟೆಲ್ ಇರಬಹುದು, ಪೇಪರ್ ಬೋರ್ಡ್ ಇರಬಹುದು, ಅಥವಾ ಇವನ್ ಅಗ್ರಿ ಬಿಸ್ನೆಸ್ ರಿಲೇಟೆಡ್ ಕೂಡ ಕಂಪನಿ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಓವರ್ ಆಲ್ ಬೇರೆ ಬೇರೆ ಇಂಡಸ್ಟ್ರಿಗೆ ಬೇರೆ ಬೇರೆ ಒಂದು ಸೆಗ್ಮೆಂಟ್ ಅಲ್ಲಿ ಆಲ್ರೆಡಿ ಕಂಪನಿ ಕೆಲಸ ಮಾಡ್ತಾ ಇರೋದು ಒನ್ ಆಫ್ ದ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಈ ಕಂಪನಿಗೆ ಡೈವರ್ಸಿಫೈಡ್ ಬಿಸ್ನೆಸ್ ಗಳನ್ನ ಅಥವಾ ಸೆಗ್ಮೆಂಟ್ಸ್ ಗಳನ್ನ ಕಂಪನಿ ಹೊಂದಿದೆ. ಅಷ್ಟೇ ಅಲ್ಲ, ಇವರ ಒಂದು ಬ್ರಾಂಡ್ ಬಿಲ್ಡಿಂಗ್ ಕೆಪಬಿಲಿಟಿ ಏನಿದೆಯೋ, ಇವ್ರಿಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್, ಮ್ಯಾನೇಜ್ಮೆಂಟ್, ಇವರ ಒಂದು ಸ್ಟ್ರಾಂಗ್ ಪೊಸಿಷನಿಂಗ್ ಬಂದು
ಬ್ರಾಂಡ್ ಬಿಲ್ಡಿಂಗ್ ಅಲ್ಲಿ ಇದೆ. ತುಂಬಾ ದೊಡ್ಡ ಮೇಜರ್ ಬ್ರಾಂಡ್ಸ್ ಗಳನ್ನ ಇವತ್ತಿನ ಮಟ್ಟಿಗೆ ಆಲ್ಮೋಸ್ಟ್ ಈ ಒಂದು ಫುಡ್ ಇಂಡಸ್ಟ್ರಿ, FMCG ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಕಂಪನಿ ರೆಡಿ ಮಾಡಿರುತ್ತೆ. ಇದರ ಮೊದಲನೇ ಸ್ಥಾನ ಅಥವಾ ಎರಡನೇ ಸ್ಥಾನವನ್ನು ಹೊಂದಿರುತ್ತೆ ಇವ್ರ ಪ್ರಾಡಕ್ಟ್ಸ್. ಇದು ಒನ್ ಆಫ್ ದ ಮೇಜರ್ ಅಡ್ವಾಂಟೇಜ್ ಆಗಿರುತ್ತೆ ಬ್ರಾಂಡ್ ಬಿಲ್ಡಿಂಗ್ ಕೆಪಬಿಲಿಟಿ ಅಂತ ಹೇಳೋದಾದ್ರೆ ಈ ಕಂಪನಿಗೆ. ಬಟ್ ನಾನು ಆಲ್ರೆಡಿ ಹೇಳಿದೆ, ಸಿಗರೇಟ್ ಇಂಡಸ್ಟ್ರಿ ಅನ್ನೋದು ಏನಿದೆಯೋ ಜನಗಳ ಹೆಲ್ತ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಇಂಡಸ್ಟ್ರಿ. ಸೊ ಹಾಗಾಗಿ ಜಾಸ್ತಿ ಒಂದು ರೆಗ್ಯುಲೇಷನ್ಸ್ಗಳು, ರೆಗ್ಯುಲೇಟೆಡ್ ಫ್ರೇಮ್ವರ್ಕ್ಗಳು ಗೌರ್ಮೆಂಟ್ ಇಂದ ಇರುತ್ತೆ ಇದೇ ರೀತಿ ಕೆಲಸ ಮಾಡಬೇಕು ಅಂತ. ಸೊ ಹಾಗಾಗಿ ಓವರ್ ಡಿಪೆಂಡೆನ್ಸಿನೂ ಕೂಡ ಅಟ್ ದ ಸೇಮ್ ಟೈಮ್ ಓವರ್ ಡಿಪೆಂಡೆನ್ಸಿ ಏನಿದೆಯೋ ಸಿಗರೇಟ್ ಇಂಡಸ್ಟ್ರಿ ಮೇಲೆ ಇರತಕ್ಕಂಥ ಮೆಜಾರಿಟಿ ಆಫ್ ದ ರೆವೆನ್ಯೂ ಈ ಕಂಪನಿಗೆ ಸಿಗರೇಟ್ ಇಂಡಸ್ಟ್ರಿಯಿಂದ ಬರ್ತಾ ಇದೆ. ಸೊ ಇದು ಒನ್ ಆಫ್ ದ ಕನ್ಸರ್ನಿಂಗ್ ಪಾಯಿಂಟ್ ಆಗಿರುತ್ತೆ ಕಂಪನಿಗೆ. ಗೌರ್ಮೆಂಟ್ ಅಂಡರ್ ಅಲ್ಲಿ ರೆಗ್ಯುಲೇಟೆಡ್ ಫ್ರೇಮ್ ವರ್ಕ್ ಕೆಲಸ ಮಾಡೋದು, ಹಾಗೆ ಓವರ್ ಆಲ್ ಈ ಒಂದು ಸಿಗರೇಟ್ ಇಂಡಸ್ಟ್ರಿ ಮೇಲೆ ಜಾಸ್ತಿ ಡಿಪೆಂಡೆನ್ಸಿ ಇರೋದು. ಬಟ್ ಅಟ್ ದ ಸೇಮ್ ಟೈಮ್ ಕಂಪನಿ ಬೇರೆ ಬೇರೆ ಸೆಗ್ಮೆಂಟ್ಸ್ ಗಳಲ್ಲಿ ತನ್ನ ಕೆಲಸವನ್ನು ಆಲ್ರೆಡಿ ಸ್ಟಾರ್ಟ್ ಮಾಡಿದೆ, ಹಾಗೆ ಮಾಡ್ತಾ ಇದೆ. ದಿನೇ ದಿನೇ ತನ್ನ ಪೊಸಿಷನ್ ಇನ್ಕ್ರೀಸ್ ಮಾಡ್ತಾ ಇದೆ ಬೇರೆ ಸೆಗ್ಮೆಂಟ್ಸ್ ಗಳಲ್ಲಿ. ಇದು ಒನ್ ಆಫ್ ದ ಅಡ್ವಾಂಟೇಜ್ ಪಾಯಿಂಟ್ ಆಗಿರುತ್ತೆ. ಬರ್ತಕ್ಕಂಥ ದಿನಗಳಲ್ಲಿ ಯಾವ ರೀತಿ ಈ ಒಂದು ಕನ್ಸರ್ನಿಂಗ್ ಪಾಯಿಂಟ್ಸ್ ಗಳನ್ನ ಮೀರಿ ಕಂಪನಿ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ಕಾದ್ ನೋಡಬೇಕಾಗಿದೆ. ಇವಾಗ ಕಂಪನಿಯ ಫೈನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ಐಟಿಸಿ ಸದ್ಯದ ಮಟ್ಟಿಗೆ 301.1 ಟ್ರೇಡ್ ಆಗ್ತಾ ಇದ್ರೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 24.43, ಡೆಟ್ ಟು ಇಕ್ವಿಟಿ 0, ಯಾವುದೇ ರೀತಿಯ ಸಾಲ ಇಲ್ಲ. ಕಳೆದ 5 ವರ್ಷದಲ್ಲಿ 7.23% ಸೇಲ್ಸ್ ಅಲ್ಲಿ ಕಂಪೌಂಡೆಡ್ ಗ್ರೋತ್ ಕಂಡಿದ್ರೆ ಕಂಪನಿ. ರಿಟರ್ನ್ ಆನ್ ಇಕ್ವಿಟಿ 24.76 ಆಗಿರುತ್ತೆ. ಕಳೆದ 1 ವರ್ಷದಲ್ಲಿ 41.5%, ಹಾಗೆ ಕಳೆದ 5 ವರ್ಷದಲ್ಲಿ 0.49, ಯಾವುದೇ ರೀತಿಯ ಅಪ್ ಅಂಡ್ ಡೌನ್ ಇಲ್ಲ, ಬಟ್ ನ್ಯೂಟ್ರಲ್ ಸೆಂಟಿಮೆಂಟ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಸೊ ಓವರ್ ಆಲ್ 0.4% ಕಂಪೌಂಡೆಡ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ಕಂಪನಿ ತಂದುಕೊಟ್ಟಿರುತ್ತೆ. 200 ಡೇ ಮೂವಿಂಗ್ ಆವರೇಜ್ ಸದ್ಯಕ್ಕೆ 245, ಅಂದ್ರೆ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ 200 ಡೇ ಮೂವಿಂಗ್ ಆವರೇಜ್ ಮೇಲೆ ಟ್ರೇಡ್ ಆಗ್ತಾ ಇರೋದು ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಅಟ್ ದ ಸೇಮ್ ಟೈಮ್ RSI 14 71.8 ಇರುತ್ತೆ, ಅಂದ್ರೆ 60 ಮೇಲೆ ಇದೆ, ಪಾಸಿಟಿವ್ ಸ್ಟ್ರೆಂತ್ ಇದೆ, ವಿಚ್ ಇಸ್ ಗುಡ್. ಬಟ್ 71 ಅಂತಂದ್ರೆ 70 ಮೇಲೆ ಕ್ರಾಸ್ ಆಗಿದೆ ಅಂತ ಓವರ್ ಬಾಟ್ ಕಂಡೀಷನ್ ನ ಇಂಡಿಕೇಟ್ ಮಾಡುತ್ತೆ. ಅಂದ್ರೆ ಜಾಸ್ತಿ ಜನ ಬೈ ಮಾಡ್ಬಿಟ್ಟಿದ್ದಾರೆ, ಹೈಯರ್ ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅನ್ನೋದನ್ನ ಇಂಡಿಕೇಟ್ ಮಾಡ್ತಾ ಇದೆ RSI. ಸೊ ಇದ್ರ ಪ್ರಕಾರ ಅಂಟಿಲ್ ಅಲ್ಲೇ 60 ಮೇಲೆ ಸೆಷನ್ ಹಾಕಿದವರೆಗೂ ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ RSI ಪ್ರಕಾರ. ಬಟ್ ಸದ್ಯಕ್ಕೆ ಓವರ್ ಬಾಟ್ ಕಂಡೀಷನ್ ಅಲ್ಲಿ ಈ ಕಂಪನಿ ಇರುತ್ತೆ RSI 14 ಪ್ರಕಾರ. ಇಲ್ಲಿದೆ ಟಾಪ್ 6 ಕಂಪನೀಸ್ ಗಳಾಗಿತ್ತು, ಬೇರೆ ಬೇರೆ ರೀತಿಯ ಸೆಗ್ಮೆಂಟ್ಸ್ ಗಳಿಗೆ ಸಂಬಂಧಪಟ್ಟ ಹಾಗೆ ಮೊನೋಪೋಲಿ ಅಂದ್ರೆ ಮಾರ್ಕೆಟ್ ಶೇರ್ ನ ಜಾಸ್ತಿ ಹೊಂದಿರತಕ್ಕಂತಹ ಕಂಪನೀಸ್ ಗಳು. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಗೆ ಗೊತ್ತಿರತಕ್ಕಂಥವ್ರಿಗೆ ಶೇರ್ ಮಾಡಿ, ಯಾರಿಗೆ ಈ ವಿಷಯದ ಬಗ್ಗೆ ಆಸಕ್ತಿ ಇದೆ ಅಂತವ್ರಿಗೆ. ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಇನ್ ಕೇಸ್ ನಿಮ್ಮಲ್ಲಿ ಯಾರು ಹೊಸಬರಾಗಿದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ಯಾವುದೇ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ಕೂಡ ಅದು ನಿಮಗೆ ಮಿಸ್ ಆಗಬಾರದು ಅಂತ. ಅಂದ್ರೆ ಕ್ರಿಟಿಕಲಿ ನಿಮ್ಗೆ ಏನೋ ಕ್ವಶನ್ಸ್ ಗಳು ಇವತ್ತಿನ ದಿವಸ ಇದು ಅರ್ಥ ಆಗಿಲ್ಲ ಅಥವಾ ಈ ರೀತಿಯಂತ ವಿಡಿಯೋನ ಕವರ್ ಮಾಡಿ ಈ ರೀತಿಯ ಸಜೆಷನ್ಸ್ ಗಳಿದ್ರು ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂಥ ಮಾಹಿತಿ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸರ್ಚ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.